ನಾಳೆ ಮಿಲಿಟರಿಯಲ್ಲಿ ಕೂಡ ಅದೇ ಥರ ಹೇಳ್ತಾರೆ, ನಾವು ಕ್ರಿಶ್ಚಿಯನ್ನಿಂದ ಈ ದೇಶವನ್ನು ಕ್ರಿಶ್ಚಿಯನ್ನಿಂದ ಈ ದೇಶಕ್ಕೆ ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಿದೆ, ಮುಸ್ಲಿಮರಿಂದ ಈ ದೇಶಕ್ಕೆ ಪ್ರಾಬ್ಲಮ್ ಆಗಿದೆ ಅಂತಲೂ ಗೊತ್ತಿದೆ. ಮತ್ತೆ ಯಾಕೆ ಅದನ್ನು ತಗೊಂಡು ಬಂದು ಮತ್ತೆ ಇಲ್ಲಿ ಕೋಮಗಲಭೆ ಸೃಷ್ಟಿಸುವಂಥದ್ದು, ಒಂದು ಕೋಟ್ಯಾಂತರ ಜನ ನೋಡುವಂಥದ್ದು? ಎಷ್ಟೇ ಭಾವಕರಾಗಲಿ ಆದರೆ ದೇಶಾಭಿಮಾನ ಇರಬೇಕು. ಅಲ್ಲಿ ಯಾವುದೇ ಜಾತಿಯ ವಿಷಯವನ್ನು ತಗೊಂಡು ಮಾಡುವಂಥದ್ದು ಇದು ಶುದ್ಧ ತಪ್ಪಾಗಿದೆ. ಎರಡನೇದು, ಭಾರತ ದೇಶ, ಇದು ಭಾರತೀಯರ ಮಕ್ಕಳು ನಾವೆಲ್ಲರೂ ಸಿಂಧೂ ದಡದಲ್ಲಿ ಹಿಂದೂ ಅಂತಕ್ಕಂಥದ್ದು, ಇದನ್ನು ಹಿಂದೂ ದೇಶ ಹಿಂದೂ ರಾಷ್ಟ್ರ ಆಗ್ಬೇಕಂಥದ್ದು ಎಲ್ಲರದ್ದು ಕಂಪ್ಲಿ ಇದೆ, ಎಲ್ಲರದ್ದು ಒತ್ತಡನೂ ಇದೆ, ಎಲ್ಲರ ಆಸೆನೂ ಇದೆ, ಎಲ್ಲರೂ ಅನನ್ಯವಾಗಿ ಬದುಕಬೇಕು ಅಂತ ಇದೆ. ನಾವೆಲ್ಲರೂ ಫಸ್ಟ್ ಭಾರತ ಮಾತೆಗಳಾಗಬೇಕು. ಭಾರತ ಮಾತೆಗೆ ದ್ರೋಹ ಮಾಡುವಂಥ ನಾವು ಯಾವುದೇ ವರ್ಗ ಆಗಿರ್ಬೋದು, ಇಸ್ಲಾಮಿಕ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಅವನು ದೇಶ ವಿರೋಧಿನೇ. ಆದರೆ ಈ ವರದಿ ಇದೆಯಲ್ಲ, ಅವರು ಭಾವುಕರಾಗಿ ಕೊಟ್ಟಿರುವಂಥದ್ದು ವಿರೋಧ ಇದೆ. ಅವರ ತಂದೆ ಕೂಡ ಈ ಮಹಿಳಾ ಕ್ರಿಕೆಟ್ ಅಕಾಡೆಮಿಯಲ್ಲಿ ಯಾವುದೋ ಒಂದು ಹುದ್ದೆಯಲ್ಲಿದ್ದಾರೆ. ಅವರು ಅವರು ಭಾವುಕವಾಗಿ ಮಾತನಾಡುವಾಗ ತಮ್ಮ ಧರ್ಮವನ್ನ ನೆನಪು ಮಾಡ್ಕೊಂಡಿದ್ದು ತಪ್ಪು ಅಂತ ಹೇಳ್ತಾರೆ. ಏನ್ ಅವಶ್ಯಕತೆ ಇದೆ? ಈಗ ನಾನು ಭಾವುಕರಾಗಿದ್ದೀನಿ ಅಂತ ಹೇಳಿ ಅವ್ರಿಗೆ ಬೈದ್ ಬಿಟ್ರಾಗತ್ತೆ. ಅಲ್ಲ, ಇನ್ನು ಹಂಗಂದ್ರೆ ಕೆಲವರು ಪ್ರಶ್ನೆ ನಾನು ಖುಷಿಯಿಂದ ವಿನಾಯಕನ ದರ್ಶನ ಪಡ್ಕೊಂಡು ಹೋದ್ರಿ, ತಿಲಕ ಇಟ್ಕೊಂಡು ಆಟ ಆಡಿದ್ರಿ, ಇದೆಲ್ಲ ಬೇಕಿತ್ತ ಅಂತ ಮತ್ತೊಂದು ಅಲ್ಲ, ನಾವು ಖುಷಿಯಿಂದಾನೇ ಹೇಳಿದ್ದಾರೆ ಅವರು. ಹಿಂದೂ ಧರ್ಮ ನಮ್ಮ ತಿಲಕ ಇಟ್ಕೊಂಡ್ರೆ ಗೆಲ್ದ ಖುಷಿಯಿಂದ ಹೇಳಿದ್ದಾರೆ. ಭಾವುಕಾಗಿ ಹೇಳುವಂತ ಅವಶ್ಯಕತೆ ಏನಿದೆ? ಮಾತಾಡ್ತಾ ಇದ್ರು ಬಿಡಿ, ಭಾವುಕವಾಗಿ ತಮ್ಮ ದೇವರನ್ನ ನೆನಪು ಮಾಡಬೇಕು ಅಂತ ಮಾತಾಡಿದ್ದಲ್ಲ, ಮ್ಯಾಚ್ ಗೆದ್ದಿದ್ದಂತ ಖುಷಿಗೆ ಅವ್ರು ಮಾತನಾಡುವಾಗ ಮ್ಯಾಚ್ ಗೆಲ್ಲೋದಕ್ಕೆ ಅವ್ರ ಒಬ್ಬರಿಂದ ಏನು ಶ್ರಮ ಇರಲ್ಲ, ಎಲ್ಲರೂ ಆಡಿರ್ತಾರೆ. 3 ಮ್ಯಾಚ್ ಅಲ್ಲಿ ಡಕೌಟ್ ಆಗಿದ್ದಾರೆ. ಅವತ್ತೆಲ್ಲ ಹೋಗಿತ್ತು ಅವ್ರ ಧರ್ಮ? 3 ಮ್ಯಾಚ್ ಅಲ್ಲಿ ಸೋತು ಡಕೌಟ್ ಆಗಿದ್ರು. ಅವ್ರದ್ದೊಬ್ಬರದೇ ಕಾಂಟ್ರಿಬ್ಯೂಷನ್ ಇದೆ, ಅವರಿಂದಲೇ ಗೆದ್ದಿದೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಅವರ ತಂದೆ ಕ್ರಿಶ್ಚಿಯನ್ ಇದ್ದಾರೆ, ಅವ್ರ ತಂದೆಯನ್ನು ಮೆಚ್ಚಬೇಕಾಗಿದೆ. 3 ಬಾರಿ ಎಮ್ಮನ್ನ ಡಕೌಟ್ ಆಗಿದ್ದಾರೆ, ಅವ್ರನ್ನ ಮ್ಯಾಚ್ ಇಂದ ತೆಗೆದಿದ್ದಾರೆ. ಮತ್ತೆ ಒಂದು ಮ್ಯಾಚಿಗೆ 3ನೇ ಮ್ಯಾಚಿಗೆ ಆಡಿದಾಗ ಈಗ ಒಂದು 100 ಏನೋ ಹೊಡೆದಿದ್ದಾರೆ. ಅದನ್ನ ಉಬ್ಬರಿಸ್ಕೊಳ್ಳೋಕ್ಕೋಸ್ಕರ, ಈ ದೇಶದಲ್ಲಿ ಒಂದು ಗಲಾಭೆ ಸೃಷ್ಟಿ ಮಾಡೋಕ್ಕೋಸ್ಕರ, ಅನನ್ಯವಾಗಿರುವಂಥ ಕ್ರೀಡೆಯನ್ನು ಹಾಳು ಮಾಡೋಕ್ಕೋಸ್ಕರ ಹೊರಟಿದ್ದಾರೆ ಅಷ್ಟೇ. ಇನ್ಯಾವುದು ಉದ್ದೇಶ ಅವ್ರದ್ದಿಲ್ಲ. ಇವತ್ತು ದೇಶದ ಸಪೋರ್ಟ್ ಇರಬೇಕು. ಈ ದೇಶದವ್ರು ಕ್ರಿಕೆಟ್ ನೋಡಿದ್ರೆ ಮಾತ್ರ ಅವರಿಗೆ ಅನ್ನ, ಇಲ್ಲಾಂದ್ರೆ ಅವರು ಕೆಲಸ ಮಾಡಬೇಕು. ಮೆಚ್ಚಿಸೋ ಸಲುವಾಗಿ ಭಾವುಕವಾಗಿ ಸುಮ್ಮನೆ ಧರ್ಮದ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅಂತ ಸುಂದರೇಶ್ ಹೇಳಿದ್ದಾರೆ. ಸಾದಿಕ್ ಸರ್, ತಮ್ಮ ರಿಯಾಕ್ಷನ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಫಸ್ಟ್ ನಾವು ಹೆಮ್ಮೆ ಪಡ್ತೀವಿ, 47 ವರ್ಷ ಆದಮೇಲೆ ನಮ್ಮ ಭಾರತ ಹೆಣ್ಣು ಮಕ್ಕಳು ಈ ಕ್ರೀಡೆನಲ್ಲಿ, ಈ ಆಟದಲ್ಲಿ ಇದು ತಂದಿದ್ದಾರೆ ಅಂದರೆ ನಮಗೆ ಒಂದು ಭಾರತಕ್ಕೆ ಹೆಮ್ಮೆ. ಅಂದರೆ ನೋಡಿ, ಈ ಕ್ರೀಡಾ ಮತ್ತು ಆಟ ಮತ್ತು ಊಟ ಅದಕ್ಕೆ ಧರ್ಮ ಇಲ್ಲ, ಎರಡಿಗಿನ ಧರ್ಮ ಇಲ್ಲ. ನಾವು ಅವರು ಕ್ರಿಶ್ಚಿಯನ್ನು ಅವರು ಈ ಜೇಸಸ್ಗೆ ಇದು ಮಾಡಿಬಿಟ್ಟು ಗೆಲ್ದರು ಅಂತ ಹೇಳುವಾಗಲ್ಲ. ಅವಳು ಮುಸಲ್ಮಾನ್ ಇದ್ದಾರೆ, ಅಲ್ಲ ಇದು ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ನಾವು ನೋಡಿ, ಇವರು ಹೋಗ್ತಾರಲ್ಲ, ನಮ್ಮ ಭಾರತ ಜನ ಎಷ್ಟು 140 ಕೋಟಿ 140 ಕೋಟಿ ಜನ ಅವ್ರದ್ದು ದುವಾ ಇರುತ್ತೆ ಅವ್ರಿಗೆ. ನಿಜವಾಗಿ ಹೇಳಿದ್ರೆ ಮನಸ್ಸಿನಿಂದ ನಮ್ಮ ಭಾರತಕ್ಕೋಸ್ಕರ ಆಡ್ತಾ ಇದ್ದಾರಲ್ಲ ಅಂತ ಪ್ರಾರ್ಥನೆ. ಎಲ್ಲ ಬೇರೆ ಬೇರೆ ಸಮುದಾಯ, ಮುಸಲ್ಮಾನು ಮಸೀದಿನಲ್ಲಿ ದುವಾ ಮಾಡ್ತಾರೆ, ಹಿಂದೂಗಳು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಕ್ರಿಶ್ಚಿಯನ್ಸು ಇದರಲ್ಲಿ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಥರ ನಮ್ಮ ದೇಶ. ಅವರು ಒಬ್ಬರಿಂದ ಏನು ಇದಿಲ್ಲ ಮೇಡಮ್, ಎಲ್ಲ ಟೀಮ್ದು ಅದು ಇರುತ್ತೆ. ಆದರೆ ಲೀಡ್ ಇರ್ಬೋದು ಅವ್ರದ್ದು ಅಷ್ಟೇ. ಆದರೆ ಅದಕ್ಕೆ ಧರ್ಮದ ಹೆಸರು ತಗೊಂಡು ಅವರು ಕ್ರಿಶ್ಚಿಯನ್ ಆದರೂ ನಾವು ಇದು ಮಾಡಿದ್ದು, ನಾವು ಹಿಂದೂ ಆಗಿ ಮಾಡಿದ್ದು, ಮುಸಲ್ಮಾನ ಆಗಿದ ತಕ್ಷಣ ಅಲ್ಲ ಮಾಡ್ದ, ಗಣೇಶ ಮಾಡ್ದ, ಜೀಸಸ್ ಮಾಡ್ರ ಅಂತ. ಅಲ್ಲ ಪಾಪ, ಆಟಗಾರರು ಹೇಳ್ಕೊಂಡಿಲ್ಲ. ಈಗ ಸುಂದರೇಶ್ ಸರ್ ಹೇಳೋದು ಅದು ಕೂಡ ಅವಶ್ಯಕತೆ ಇರ್ಲಿಲ್ಲ. ಆಟಗಾರರು ಮಾತಾಡೋದು ಏಸು ವಿಚಾರ ಯಾಕೆ ಪ್ರಸ್ತಾಪ ಮಾಡಿದ್ರು, ಅವ್ರ ಅವಶ್ಯಕತೆ ಇರ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರ ಮನಸ್ಥಿತಿ ಹಂಗೆ ಇತ್ತು, ಧರ್ಮಗಳ ವಿಚಾರವನ್ನ ತರಬೇಕು ಅಂತ ಆ ಮನಸ್ಥಿತಿಯಲ್ಲಿ ಮಾತಾಡಿದ್ರ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೇಡಮ್, ಇದರಲ್ಲಿ ಧರ್ಮ ತರಬೇಡ್ದು ಮೇಡಮ್. ನಮ್ಮ ಕ್ರಿಕೆಟ್ ಆಗಲಿ, ಫುಟ್ಬಾಲ್ ಆಗಲಿ, ಯಾವುದು ಇದಿರ್ರಿ, ಅದರಲ್ಲಿ ಧರ್ಮ ಮುಖಾಂತರ ನೋಡಬೇಡ್ದು. ಆಟ ಆಡ್ತಾರಲ್ಲ ಇವ್ರಿಗೆ, ಇವ್ರಿಗೆ ಅದು ನೋಡಿ ನಾವು ಮಾಡ್ಕೊಂಡು ಬಿಟ್ಟಿರೋದು. ಈಗ ನೋಡಿ, ನಮ್ಮ ಮುಸಲ್ಮಾನ್ ಹಮಾರ ಮುಸಲ್ಮಾನ್ ಕೈಸಾ ಖೇಲ, ಹಿಂದೂ ಮಾಡಿದ್ರೆ ನೋಡಿದ್ರ ನಮ್ಮ ಹಿಂದೂ ಅವರು ಎಷ್ಟಾದ್ರೂ ದೇಶ ನಮ್ಮದು, ನಾವು ಹಿಂದುತ್ವ ಮಾಡೋದು, ನಮ್ಮದೇ ಹಿಂದೂಗಳು ಅಂತ ಇವ್ರು ಹೇಳೋದು. ಕ್ರಿಶ್ಚಿಯನ್ಸ್ ಹೇಳ್ತಾರೆ, ಇದ್ರಲ್ಲಿ ಅದು ತರಬೇಡ್ದು. ನೋಡಿ, ಇದಕ್ಕೆ ಧರ್ಮ ಇಲ್ಲ ಅಂತ ನಾನು ಫಸ್ಟೇ ಹೇಳಿದೆ.
ಯಾವ್ದಾವ್ದಕ್ಕಿಲ್ಲ? ಆಟಕ್ಕೆ ಊಟಕ್ಕೆ ಯಾಕೆ ಧರ್ಮ ಊಟಕ್ಕೆ ಇಲ್ಲ. ಧರ್ಮ ಇಲ್ಲ ಅಂತ ಹೆಂಗೆ ಇಲ್ಲ ಹೇಳ್ತೀರಿ? ಇಲ್ಲ ನೋಡಿ, ಯಾಕೆ ಅದಕ್ಕೆ ನೀವು ಹೊಟ್ಟೆ- ಹಲಾಲ್ ಇಲ್ದದ್ನ ಹೊಟ್ಟೆ ಧರ್ಮ ತಿನ್ನಲ್ಲ, ನೋಡಲ್ಲ. ನಿಮ್ಮಲ್ಲಿ ಧರ್ಮ ಇದೆ. ಹೊಟ್ಟೆ ಧರ್ಮ ನಿಮ್ಮಲ್ಲಿ ನೋಡಲ್ಲ. ಹಲಾಲ್ ಆಟನು ಧರ್ಮ ನೋಡಲ್ಲ. ಹಲಾಲ್ ಇಲ್ದನೆ ನೀವು ಆಟನು- ತಿನ್ನಲ್ಲ, ನಿಮ್ಮಲ್ಲಿ ಧರ್ಮ ಇದೆ. ಪಾಕಿಸ್ತಾನ್ಗೆ- ನಮ್ಮಲ್ಲಿ ಧರ್ಮ ಇಲ್ಲ, ನಿಮ್ಮಲ್ಲಿ ಸಾದಿಕ್ ಇದೆ. ಸರ್, ಈಗ ನೋಡಿ, ಊಟ ನಿಮ್ಮಲ್ಲಿ ಇದೆ. ಕ್ರೀಡೆಯಲ್ಲಿ ಎರಡರಲ್ಲಿ ನಮ್ಮ ಧರ್ಮ ಪಿಲ್ಲರ್ಸ್, ಇಲ್ಲ ಹಲಾಲ್ ಅಂತ ಅಂತ ನಮ್ಮ ಇವರು Okay. ಅಜರುದ್ದೀನ್ ಆಗ್ಲಿ, ಯಾರ್ದು? ಜಹೀರ್ ಅಬ್ಬಾಸ್ ಆಗ್ಲಿ, Okay. ಹಲಾಲ್ ಯಾರ್ದು? ಹಲಾಲ್ ಆಗ್ಲಿ, ಅಂತಕ್ಕಂಥದ್ದು ಎಲ್ಲ ಏನು? ಫೈಟ್ ಮಾಡಿದ್ದಾರೆ, ಆದ್ರೆ ಕೇಳ್ತೀನಿ ರೀ, ಯುದ್ಧನೂ ಈಗ ಮಾಡ್ತಾರೆ, ಕ್ರೀಡೆಯಲ್ಲೂ ಫೈಟನ್ನು ಊಟದಲ್ಲೂ ಮಾಡ್ತಾರೆ. ಕೂಡ ಧರ್ಮ ಇರ್ಬಾರ್ದು ಭಾರತಕ್ಕೋಸ್ಕರ ಅನ್ನೋದು ನಮ್ಮ ಆಡೋದು, ಆಶಯ. ಭಾರತದಲ್ಲಿ Okay, ತಾರತಮ್ಯ ಇವ್ರದೇ ಸಾಧಿಕ್ ಯುದ್ಧ ಮಾಡೋದು, ಒಪ್ಕೊಳ್ತೀನಿ. ಮುಸಲ್ಮಾನ ಆದ್ರೇನು. ಊಟದಲ್ಲಿ ತಾರತಮ್ಯ ಇರೋದೇ ಮುಸ್ಲಿಮ್ಸರ್ದು. ಹಲಾಲ್ ಅಂತಕ್ಕಂಥದ್ದು ಪದ ಎಲ್ಲಿಂದ ಬಂತು? ಯಾಕ್ರಿ ಬೇಕು ಹಲಾಲ್ ನೋಡಿ, ನಿಮ್ಗೆ? ಸಾದಿಕ್ ಸರ್ ನೀವು ನುಡಿದಂತೆ ನಡೆದಿದ್ದೀರಾ ಅನ್ನೋದು ಪ್ರಶ್ನೆ ನಿಮ್ಮ ಧರ್ಮದವರು. ಯಾಕಂದ್ರೆ ನೀವೇ ಹೇಳಿದ್ರಿ ಊಟ ಮತ್ತು ಕ್ರೀಡೆಯಲ್ಲಿ ಯಾವುದೇ ರೀತಿಯ ಧರ್ಮ ಇರಬಾರ್ದು ಅಂತ. ತಾವ್ ಹೇಳ್ತಾ ಇದ್ದೀರಿ ಮನಸ್ಸು ತಟ್ಟಿ ಅಥವಾ ಮನಸ್ಸು ಮುಟ್ಕೊಂಡು ಹೇಳಿ ನೀವು ಹಂಗೆ ಬದುಕ್ತಾ ಇದ್ದೀರಾ, ಹಂಗೆ ಇದೆಯಾ ಅಂತ. ಈ ಧರ್ಮದಲ್ಲಿ ಊಟ ಕ್ರೀಡೆಗೆ ನಾವು ಯಾವುದೇ ರೀತಿಯ ಭೇದ ಭಾವ ತೋರಿಸಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀರಾ ಹೇಗೆ ಅಂತ? ಹಾ? ಉದಾಹರಣೆ ಇದೆ. ಎರಡು ಉದಾಹರಣೆ ಕೊಡ್ಲಾ? ಈಗ ಎರಡು ನೀವು ದಿವಸ ಕೇಳ್ತೀರಾ, ಉದಾಹರಣೆ ನಾನು ಕೊಡ್ಲಾ? ಹೇಳ್ತೀನಿ. ಎರಡು ದಿವಸ ಉದಾಹರಣೆ ಶುದ್ಧ ಕೊಡ್ಲಾ? ಪರಿಶುದ್ಧ. ಎರಡು ದಿವಸ ಉದಾಹರಣೆ ಅಲ್ಲ ಕೊಡ್ಲಾ? ಅಲ್ಲ, ಈ ನೆಲಮಂಗಲದಲ್ಲಿ, ಇದೇ ನೆಲಮಂಗಲದಲ್ಲಿ ಶುದ್ಧ ಪರಿಶುದ್ಧ. ನಾವು ಶುದ್ಧ ತಿಂತೀವಿ, ನೀವು ಪರಿಶುದ್ಧ ತಿಂದಿರೋ ತಿನ್ನಿ, ನಿಮ್ಮೇಲೆ ಬಿಡ್ತೀವಿ, ಅವಮಾನ ಅಲ್ಲ, ನಿಮ್ಮೇಲೆ ನೀವು ಬಿಡ್ತೀವಿ. ಮೊನ್ನೆ ನೋಡ್ಬೇಕು ಹಲಾಲ್ ನಾವು ಅನ್ಸಿದ್ರು, ತಿಂತೀವಿ, ಊಟಕ್ಕೆ ಅದು ಶುದ್ಧ. ಧರ್ಮ ಬರ್ಬಾರ್ದು. ಶುದ್ಧ ಅದು. ಮಂಗಳದಲ್ಲಿ ಮೊನ್ನೆ ಅದು ಅವಮಾನ ಮಾಡಿ ಪರಿಶುದ್ಧ ಕಳಿಸಿದ್ರಲ್ಲ? ಏನು ಏನ್ ಹರಾಮು, ಪರಿಶುದ್ಧ ಇದೆ? ಅದು ನೀವು ಹರಾಮ್ ಮಾಡ್ತೀಂದ್ರೆ ಮಾಡಿ, ನನಗೇನು ಒಳ್ಳೆಕತ್ತಾಯ್ತಲ್ಲ, ಏನ್ ಪರಿಶುದ್ಧ ಇದೆ? ಬೇಡ. ನಾವೇ cut ವಾಪಸ್ ಮಾಡ್ತಿರೋದು. ಬರ್ತೀನಿ. ಅರುಣ್ ಸರ್, ಸುಂದರೇಶ್ ಸರ್ ಒಂದ್ ಪ್ರಶ್ನೆ ಹೇಳಿದ್ರು. ಈಗ ಜಮೀಮಾ ಅವರು ಮಾತಾಡುವಾಗ ಭಾವುಕವಾಗಿ ಏಸು ಅನ್ನೋ ವಿಚಾರನೆ ಬರಬಾರ್ದಿತ್ತು, ತಮ್ಮ ತಂದೆಯನ್ನ ಮೆಚ್ಚಿಸೋ ಸಲುವಾಗಿ ಧರ್ಮದ ವಿಚಾರವನ್ನ ಉಲ್ಲೇಖ ಮಾಡಿದ್ರು ಅನ್ನುವಂತ ಪರಿಸ್ಥಿತಿ ಇದೆ ಅನ್ನೋದನ್ನ ಅವರು ಸುಂದರೇಶ್ ಸರ್ ಹೇಳ್ತಾ ಇದ್ರು. ಅದನ್ನ ಒಪ್ಕೊಳ್ತೀರಾ? ಧರ್ಮದ ವಿಚಾರಗಳು ಬರಬಾರ್ದಿತ್ತು, ಯಾಕೆ ತಂದ್ರು ಅಂತ? ನೋಡಿ, ವ್ಯಾಕರಣದಲ್ಲಿ, ಇಂಗ್ಲೀಷ್ ವ್ಯಾಕರಣದಲ್ಲಿ ಇಂಟರ್ಜೆಕ್ಷನ್ ಅಂತಾರೆ. ಇಂಟರ್ಜೆಕ್ಷನ್ ಅಂತಂದರೆ ಸಡನ್ ಎಕ್ಸ್ಪ್ರೆಷನ್ ಆಫ್ ಜಾಯ್. ಸಂತೋಷದಲ್ಲಿ ಓ ದೇವ್ರೇ, ಮುಸ್ಲಿಮ್ ಅಲ್ಲ ಅಂತಾರೆ, ಓ ಜೀಸಸ್ ಅಂತಾರೆ, ಜೈ ಆಂಜನೇಯ ಅಂತಾರೆ. ಆ ಧರ್ಮದ ಇದು, ಆ ಸಡನ್ ಎಕ್ಸ್ಪ್ರೆಷನ್ಸಲ್ಲಿ ಅವರವರ ಧರ್ಮದ್ದು ಇದು ಬರ್ತದೆ. ಸೊ ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಸಂವಿಧಾನ ಅಡಿಯಲ್ಲಿ ಆರ್ಟಿಕಲ್ 25 ಅಡಿಯಲ್ಲಿ ಯಾರು ಬೇಕಾದ್ರೆ ಯಾವ ಧರ್ಮ ಬೇಕಾದ್ರೆ ಇದು ಮಾಡ್ಬೋದು. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈ ಸಲ ಹೈಕೋರ್ಟ್ ಸಹ ಹೇಳಿತ್ತು. ಯಾವುದು ಅದು RSS ಇದು ಇದಾದಾಗ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್